ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಷಷ್ಠಿ ಹಬ್ಬ ಮಾಡ್ತಾ ಇದ್ದಾರೆ. ತುಂಬ ಸಿಂಪಲ್ಲಾಗಿ ಮಾಡ್ತೀವಿ, ತುಂಬ ಏನು ಗ್ರ್ಯಾಂಡಿಯರ್ ಆಗಿ ಏನೂ ಇಲ್ಲ. ಜಸ್ಟ್ ಸಿಂಪಲ್ ಪೂಜೆ. ನೀವು ಹಿಂದೆ ನೋಡ್ಬೋದು, ಆಲ್ರೆಡಿ ಪೂಜೆ ಆಗಿದೆ. ಆ್ಯಂಡ್ ತರಕಾರಿ ತರ್ತೀವಿ, ತರಕಾರಿ ಒಂದೆರಡು ಮನೆಗೆ ಹಂಚ್ತೀವಿ. ಆ್ಯಂಡ್ ತರಕಾರಿ ಸಾರು, ಕಿಚಡಿ, ಬೇಸಿಕ್ ಎಲ್ಲರ ಮನೇಲೂ ಏನು ಮಾಡ್ತಾರೋ ಅದನ್ನೇ ಮಾಡ್ತೀವಿ. ಸೊ ಅದನ್ನು ನಾನು ನಿಮಗೆ ತೋರಿಸೋಣ, ನಮ್ಮ ಮನೆ ಷಷ್ಠಿ ಹಬ್ಬ ಹೇಗಾಗುತ್ತೆ. ಆಲ್ಸೋ ಡೈಲಿ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಅ ಡೇ ಇನ್ ಮೈ ಲೈಫ್, ನನ್ನ ಮಗಂದು ರುಟೀನ್ ಚೇಂಜ್ ಆಗಿದೆ, ಅದನ್ನು ಕೂಡ ತೋರಿಸ್ತಿರಲ್ಲ. ಸೊ ಹಾಗಾಗಿ ಇವತ್ತು ನಾನು ಡೈಲಿ ವ್ಲಾಗ್ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ಸೊ ಬೆಳಗ್ಗೆ ಎದ್ದು ಮಗಂಗೆ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸಾದ ತಕ್ಷಣ ನಾನು ಫ್ರೆಶನ್ ಅಪ್ ಆಗಿಬಿಟ್ಟು ಅವ್ನ ಫಸ್ಟ್ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡಿಟ್ಬಿಡ್ತೀನಿ. ಬಿಕಾಸ್ ಬಾಟಲ್ಸ್ ಸ್ಟೆರಿಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈವನ್ ವಾಟರ್ ಬಾಟಲ್ ಮತ್ತು ಅವನದು ಹಾಲು ಕುಡಿಯೋ ಬಾಟಲ್ ಎರಡನ್ನೂ ಕೂಡ. ಎಸ್ಪೆಷಲಿ ವಾಟರ್ ಬಾಟಲ್ ಸ್ಟ್ರಾ ಇರೋವಂಥದ್ದಾಗಿದ್ದರೆ ಮೇಕ್ ಶ್ಯೂರ್ ನೀವು ಒಳಗಡೆ ಎಲ್ಲ ತೆಗೆದು ಕ್ಲೀನಾಗಿ ಮಾಡಬೇಕು ಅಂತ. ಬಿಕಾಸ್ ಮುಂಚೆ ನಾನೊಂದು ವಾರ ಕ್ಲೀನ್ ಮಾಡಿರಲ್ಲ, ಆಮೇಲೆ ತೆಗೆದು ನೋಡಿದ್ರೆ ಒಳಗೆ ಫುಲ್ ಆ ಗಲೀಜ್ ಕುತ್ಕೊಂಡ್ಬಿಟ್ಟಿತ್ತು. ಅವತ್ತಿಂದ ನಂಗೆ ರಿಯಲೈಸ್ ಆಯ್ತು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅಮ್ಮ ಷಷ್ಠಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಮೀನ್ ವೈಲ್ ನಾನು ನನ್ನ ಪಾಪದ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡಿ ಬಿಸಿ ನೀರಿಗೆ ಹಾಕಿ ಸ್ಟೆರಿಲೈಸ್ ಮಾಡ್ತಾ ಇದ್ದೆ. ಸೊ ಇವತ್ತು ಮನೇಲಿ ಷಷ್ಠಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತರಕಾರಿಗಳನ್ನೆಲ್ಲ ಹೆಚ್ಚಿ ಆಲ್ರೆಡಿ ಇಟ್ಟಿದ್ದಾರೆ ನಮ್ಮಮ್ಮ. ಸೊ ಇಲ್ಲೂ ಒಂದಷ್ಟು ತರಕಾರಿ ಇದೆ. ಈಗ ಕಿಚಡಿನ ಮಾಡ್ತಾರೆ, ಈ ತರಕಾರಿ ಸಾರು ಮತ್ತು ಕಿಚಡಿ. ಸೊ ಆಲ್ರೆಡಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಸೊ ಈಗ ನಮ್ಮಮ್ಮ ಎಕ್ಸ್ಟ್ರಾ ತರಕಾರಿ ಕೂಡ ಹೆಚ್ಚಿ ಹಾಕ್ತಾ ಇದ್ದಾರೆ. ಆಲ್ರೆಡಿ ಅಷ್ಟು ತರಕಾರಿ ಇರೋದಲ್ಲದೆ ಹಲಸಿನ ಬಡ್ಕೆಲ್ಲ ಎಕ್ಸ್ಟ್ರಾ ಬಂದಿತ್ತು. ಹಲಸಿನ ಬಡ್ಕೆಲ್ಲ ಈ ಸಾರಿಗೆ, ಎಸ್ಪೆಷಲಿ ಈ ಷಷ್ಠಿ ಸಾರಿಗೆ ಹಲಸಿನ ಬಡ್ಕೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಕ್ಸ್ಟ್ರಾ ಬೇರೆಯವ್ರ ಮನೆಯಿಂದನೂ ಕೊಡ್ತಾರಲ್ಲ, ಅದು ಬಂದಿತ್ತು. ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಲೈಕ್ ರೆಡಿ ಮಾಡ್ಕೊತಾ ಇದ್ದಾರೆ ಸಾರು ಕಿಚಡಿ ಎಲ್ಲ ಮಾಡೋಕ್ಕೆ. ಸೊ ಈಗ ನೋಡ್ಬೋದು ಈ ಥರ ಕವರ್ಗಳಲ್ಲಿ ಬೇರೆಯವ್ರ ಮನೆಯಿಂದ ನಮಗೆ ಬಂದಿರೋ ತರಕಾರಿ. ನಮ್ಮಮ್ಮ ಆಲ್ರೆಡಿ ಬೆಳಗ್ಗೆನೇ ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟಿದ್ರಲ್ಲ, ಸೊ ಹಾಗಾಗಿ ಪೂಜೆ ಮಾಡಿಬಿಟ್ಟು ತಗೊಂಡು ಹೋಗ್ಬಿಟ್ಟು ತರಕಾರಿ ಎಲ್ಲ ಕೊಟ್ಟು ಬಂದರು. ಕೊಡೋಕ್ಕೆ ಆಗಲೇ ಅವರು ಕೂಡ ಇಸ್ಕೊಬಂದರು. ಸೊ ಹಾಗಾಗಿ ಈ ಥರ ಎಕ್ಸ್ಟ್ರಾ ತರಕಾರಿಗಳು ಬರುತ್ತೆ. ಇದೊಂಥರ ಲೈಕ್ ಚೆನ್ನಾಗಿದೆ ಅಲ್ಲ ಈ ಸೆಲೆಬ್ರೇಷನ್ಸ್ ಎಲ್ಲ. ಅಂದರೆ ಏನೇನೋ ಕೊಡ್ತಾರೆ. ಅಂದರೆ ಈ ವೆಸ್ಟರ್ನ್ ಕಲ್ಚರ್ ಎಲ್ಲ ಹ್ಯಾಲೋವೀನ್ ಅಂತ ಬರುತ್ತಲ್ಲ, ಅಲ್ಲಿ ಚಾಕ್ಲೇಟ್ಸ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹಂಚೋದು ಆ ಥರ ಎಲ್ಲ ಇರುತ್ತೆ. ಬಟ್ ಆ್ಯಕ್ಚುಲಿ ತರಕಾರಿ ಹಂಚೋದು ಎಷ್ಟು ಚಂದ ಅಲ್ಲ. ಅಂದರೆ ಒಂದು ಹೆಲ್ತಿಯಾಗಿರೋ ಅಭ್ಯಾಸ ಥರ. ನೀವು ತರಕಾರಿ ತಿನ್ನಿ, ಒಳ್ಳೊಳ್ಳೆ ತರಕಾರಿ ಹಂಚೋದು, ಇದೆಲ್ಲ ಐ ಥಿಂಕ್ ಒಂಥರ ಒಳ್ಳೆ ಟ್ರೆಡಿಷನ್ಸ್. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಜನ್ರೇಷನ್ ಕೂಡ. ಸೊ ಈ ಥರ ಎಲ್ಲ ಏನೋ ಒಂದು ಏನಂತಾರೆ ರೀಸನ್ಗೆ ಈ ಥರ ಎಲ್ಲ ಟ್ರೆಡಿಷನ್ಸ್ ಇಟ್ಟಿರ್ತಾರೆ. ಈ ಥರ ಎಲ್ಲ ಹಬ್ಬ ಬರುತ್ತೆ. ಯಾರಿಗಾದರೂ ಏನಕ್ಕೆ ತರಕಾರಿನ ಹಂಚ್ತಾರೆ ಬೇರೆ ಮನೆಗೆ ಅಂತ ಏನೋ ರೀಸನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈಗ ಸಾರು ಮಾಡೋಕ್ಕೆ ಅಂತ ಅಮ್ಮ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಇದ್ರ ಜೊತೆನೇ ಇವಾಗ ಕೆಲವು ಮಸಾಲಾನ ಹುರ್ಕೊತಾರೆ, ಅಂದರೆ ಡ್ರೈ ಆಗಿ ಫ್ರೈ ಮಾಡ್ಕೊತಾರೆ. ಇಲ್ಲಿ ನೋಡ್ಬೋದು ನೀವು, ಅದು ಕೂಡ ಏನೇನು ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದಾರೆ ಡ್ರೈ ಆಗಿ ಅಂತ ಇದನ್ನೆಲ್ಲ ತೋರಿಸಿದ್ದೀನಿ. ಈಗ ಸಾರಿಗೆ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು ಅಲ್ಲಿ ಏನೇನು ಕಟ್ ಆಗಿತ್ತಲ್ವಾ ಆಗಲೇ, ಈರುಳ್ಳಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲದನ್ನು ಫ್ರೈ ಮಾಡಿಕೊಂಡು ಸಾರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಆಲ್ಸೋ ಆಗಲೇ ನಾವು ಡ್ರೈ ಆಗಿ ಹುರ್ಕೊಂಡಿರೋ ಮಸಾಲೆ ತೋರಿಸಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಡ್ರೈ ಆಗಿ ಹುರ್ಕೊಂಡ್ಮೇಲೆ ಮಿಕ್ಸಿಲಿ ಚೆನ್ನಾಗಿ ಅದನ್ನು ಮಿಕ್ಸ್ಚರ್ ಮಾಡಿಕೊಂಡು ಮಸಾಲೆ
ಥರ ರುಬ್ಕೊತಾರೆ ಸಾರಿಗೆ ಹಾಕೋಕ್ಕೆ ವಿತ್ ಇದೆಲ್ಲ ಒಗ್ಗರಣೆ ಹಾಕಿ ಆ ಮಿಕ್ಸ್ಚರ್ ಎಲ್ಲ ಹಾಕಿ ಆಮೇಲೆ ತರಕಾರಿ ಹಾಕಿ ತರಕಾರಿ ಸಾರು ಮಾಡ್ತಾರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಸಾರು. ನೋಡ್ಬೋದು ಈಗ ತರಕಾರಿ ಎಲ್ಲ ಹಾಕ್ತಾ ಇದ್ದಾರೆ. ಈ ಥರ ಟೇಸ್ಟು ತರಕಾರಿ ಸಾರ್ದು ನಾರ್ಮಲ್ ಆಗಿ ನೀವು ಸುಮ್ಮನೆ ತರಕಾರಿ ಸಾರು ಮಾಡ್ತೀವಿ ಅಂದ್ರೂ ಬರಲ್ಲ. ಈ ಷಷ್ಠಿ ಹಬ್ಬದ ದಿನ ಮಾಡೋ ತರಕಾರಿ ಸಾರೇ ಒಂಥರ ಎಷ್ಟು ತಿಂದ್ರೂ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ. ನೀವು ಆ ವೆಜಿಟೇಬಲ್ಸ್ ಎಲ್ಲ ನೋಡ್ಬಿಟ್ಟು ಅನ್ಕೊಬೋದು ಅಯ್ಯೋ ಇಷ್ಟೊಂದು ಸಾರಾ ಅಂತ. ಬಟ್ ಆ್ಯಕ್ಚುಲಿ ಒಂದೇ ದಿನದಲ್ಲಿ ಸಾರು ಖಾಲಿನೂ ಆಗೋಗ್ಬಿಡುತ್ತೆ. ಬಿಕಾಸ್ ಎಲ್ಲರಿಗೂ ಆ ಸಾರು ಅಷ್ಟು ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಆಗುತ್ತೆ ಆ ಸಾರು. ನನಗಂತೂ ಮೊದಲೇ ಈ ತರಕಾರಿ ಸಾರು ಅಂದರೆ ಎಲ್ಲ ತುಂಬ ಇಷ್ಟ. ಎಸ್ಪೆಷಲಿ ತರಕಾರಿ ತಿನ್ನೋದಂದರೆ ನಂಗೆ ತುಂಬ ಇಷ್ಟ. ನಾನು ವರ್ಕಿಗೆ ಹೋಗೋಕ್ಕೆ ಶುರು ಮಾಡಿದಾಗಿಂದ ನಂಗೆ ಆ್ಯಕ್ಚುಲಿ ತರಕಾರಿ ವ್ಯಾಲ್ಯೂ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಾನು ಕೂಡ ಈ ತರಕಾರಿ ಅಂದರೆ ಎಲ್ಲ ಇಷ್ಟಪಡ್ತಿರ್ಲಿಲ್ಲ. ಬಟ್ ಅಲ್ಲಿ ಈ ಪಿ ಜಿ ಫುಡ್ ತಿಂದು ತಿಂದು ನನಗೆ ತರಕಾರಿ ಸೊಪ್ಪು ಅದ್ರದ್ದೆಲ್ಲ ಏನು ವ್ಯಾಲ್ಯೂ ಅಂತ ಗೊತ್ತಾಗಿ ಅದಾದ್ಮೇಲಿಂದ ನಾನು ಅಟ್ಲೀಸ್ಟ್ ತರಕಾರಿ ಸಾರಿದೆ ಅಂದರೆ ಒಂದು 2 ಕಪ್ ತರಕಾರಿ ತಿಂದೇ ತಿಂತೀನಿ. ಯಾವ ತರಕಾರಿನಾದರೂ ನಾನು ತಿಂತೀನಿ, ಅದು ಇದು ಅಂತ ನಾನು ಭೇದ ಭಾವ ಮಾಡಲ್ಲ. ಎಸ್ಪೆಷಲಿ ಈ ಥರ ಷಷ್ಠಿ ಹಬ್ಬದ ದಿನ ಮಾಡೋ ತರಕಾರಿ ಸಾರಲ್ಲಿ ಕೆಲವು ಫೇವ್ರೆಟ್ ತರಕಾರಿಗಳಿರುತ್ತೆ. ಆಗಲೇ ಹೇಳ್ದಂಗೆ ಹಲಸಿನ ಬಡ್ಕು, ಗೆಣಸು, ಸುವರ್ಣಗೆಡ್ಡೆ, ಇಂಥದ್ದೆಲ್ಲ ಲೈಕ್ ನನಗೆ ಬೈ ಡಿಫಾಲ್ಟ್ ತುಂಬ ಫೇವ್ರೆಟ್ ತರಕಾರಿ. ಸೊ ಆ ತರಕಾರಿಗಳೆಲ್ಲ ಇರೋದ್ರಿಂದ ನಾನು ಸಾರು ತುಂಬ ಇಷ್ಟಪಟ್ಟು ತಿಂತೀನಿ. ಈಗ ಸಾರು ರೆಡಿ ಆಗ್ತಾ ಇದೆ. ಈ ಮಸಾಲೆ ಎಲ್ಲ ಸಾರಿಗೆ ಹಾಕಿದ್ರೆ ಮತ್ತೆ ವಿಷಲ್ ಕೂಗ್ಸಿದ್ರೆ ಸಾರು ರೆಡಿ ಆಗುತ್ತೆ. ಇಷ್ಟೋ ತನಕ ನನ್ನ ಮಗ ಮಲಗಿದ್ದ. ಸೊ ಇವಾಗ ಎದ್ದು ಬಂದಿದ್ದಾನೆ. ಇಷ್ಟೋ ತನಕ ಕೆಲಸಗಳೆಲ್ಲ ಬೇಗ ಬೇಗ ಆಗಿರುತ್ತೆ. ಒಂದ್ಸತಿ ಅವನು ಎದ್ಮೇಲೆ ಎಲ್ಲ ಕೆಲಸನೂ ಸ್ಲೋ ಆಗುತ್ತೆ. ಬಿಕಾಸ್ ಅವನು ಎದ್ದ ತಕ್ಷಣ ಫಸ್ಟು ಬಂದು ಎಲ್ಲಿ ಯಾರ್ಯಾರು ಏನು ಮಾಡ್ತಿದ್ದಾರೆ ಎಲ್ಲ ನೋಡಬೇಕು. ನೋಡಿ ನೀವು ನೋಡ್ಬೋದು ಒಂದು ರೌಂಡ್ ಆಗ್ತಾನೆ ಅಡುಗೆ ಮನೇಲಿ ಏನಾದ್ರು ಕೆಲಸ ಮಾಡ್ತಿದ್ರೆ. ಆಮೇಲೆ ಒಂದು ಕಡೆಯಿಂದ ಎಲ್ಲ ಹೆಸೆಯಕ್ಕೆ ಶುರು ಮಾಡ್ತಾನೆ. ಇದೇ ಅವನದು ರುಟೀನ್. ಥ್ಯಾಂಕ್ ಯು. ಏನೇನೋ ತಕ್ಕೋಬೇಡ, ನಂಗೆ ಗೊತ್ತಿತ್ತು ಹಿಂಗೆ ಅದೇ ಬೇಕು ಅಂತ. ಹುಳ ಇರುತ್ತಂತೆ ಮಗನೇ, ಹುಷಾರು. ಥ್ಯಾಂಕ್ ಯು. ಎಲ್ಲ ವೆರ್ ಇಸ್ ಕ್ಯಾರೆಟ್? ಗಿವ್ ಮಿ ಕ್ಯಾರೆಟ್ ಅಂತ ತೆಗಿಯೋದು. ಅದೇನದು ಎಲ್ಲ ನೆಲಕ್ಕೆ ಸಾರಿಸ್ತಿದ್ದೀರಲ್ಲ ನೀವು, ಅದ್ರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಬೇಡವಾ ನಾವು? ಕ್ಯಾರೆಟ್ ಕೊಡು. ಕ್ಯಾರೆಟ್ ಎಲ್ಲೋ? ಕ್ಯಾರೆಟ್ ಎಲ್ಲಿ? ಅದು ತೊಂಡೆಕಾಯಿ, ಅದು ಬಾಲ್ ಅಲ್ಲ ತೊಂಡೆಕಾಯಿ. ಕ್ಯಾರೆಟ್ ಎಲ್ಲಿ? ಕ್ಯಾರೆಟ್ ಅಲ್ಲಿ. ಥ್ಯಾಂಕ್ ಯು. ಕ್ಯಾರೆಟ್ ಕೊಡಿ ಮಗನೇ. ಅದು ಗೆಣಸು. ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ. ಅದೆಲ್ಲ ಅದೇ ಬೇಕು. ಎಸ್. ಏನದು? ನೋ ತೊಳ್ದಿರ. ಇದು ಹಾಗಲಕಾಯಿ. ಬಿಟ್ಟರ್ ಗಾಡ್ ಹಾಗಲಕಾಯಿ. ಹೀರೆಕಾಯಿ. ಹೀರೆಕಾಯಿ.
ಪೂಜೆ ಎಲ್ಲ ಆಗಿತ್ತು. ಬೆಳಗ್ಗೆನೆ ಪೂಜೆ ಆಗೋಗ್ಬಿಟ್ಟಿತ್ತು. ನಾನು ಆಗ್ಲೇ ತೋರಿಸಿದ್ದೆ ಅಲ್ಲ. ಬಟ್ ಇವಾಗ ಅಡುಗೆ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದಾರೆ. ನೀವು ನೋಡ್ಬೋದು, ನಾನು ಆಗಲೇ ಹೇಳ್ದಾಗಲೇ ಕಿಚಡಿ ಮಾಡಿದ್ದಾರೆ, ಕಾಯಿ ಹಾಲು, ಪಾಯಸ ಮತ್ತು ತರಕಾರಿ ಸಾರು ಮಾಡಿದ್ದಾರೆ. ಸೊ ಎಲ್ಲದನ್ನೂ ನೈವೇದ್ಯಕ್ಕೆ ಅಂತ ಇಟ್ಟಿದ್ದಾರೆ. ಹೀಗೆ ಸಿಂಪಲ್ ಆಗಿ ಪೂಜೆ ಮತ್ತು ಹಬ್ಬ ಮಾಡ್ತೀವಿ ನಮ್ಮ ಮನೇಲಿ. ಸೊ ಈಗ ನನ್ನ ಮಗ ಅಲ್ಲಿ ಪಾಯಸ ನೋಡ್ದ ಅಲ್ಲ, ಅವನಿಗೆ ಗೊತ್ತಾಯಿತು ಏನೋ ಸ್ವೀಟ್ ಏನೋ ಇದೆ ಅಂತ. ಅವ್ನ ಕೈಗೆ ಕೊಡು, ನಾನು ತಿಂತೀನಿ. ಅವ್ನು ಇವಾಗೆಲ್ಲ ಒಂದು ಸ್ವಲ್ಪ ಕೈಗೆ ಕೊಡಬೇಕು ಅವನಿಗೆ, ಅವನಾಗೆ ತಿನ್ನಕ್ಕೆ ಇಷ್ಟಪಡ್ತಾನೆ. ಬಟ್ ಇದು ಬಿಸಿ ಇದ್ದಿದ್ದರಿಂದ ನಮ್ಮಮ್ಮ ಹಾಗೆ ಕೂಡಿಸ್ತೀನಿ, ಟೇಸ್ಟ್ ನೋಡಿ ತೋರಿಸ್ತೀನಿ ಬಾ ಅಂತ. ಹಾಗೆ ಅವನಿಗೆ ಫಸ್ಟ್ ಪ್ರಸಾದ ಏನಿತ್ತು, ದೇವ್ರ ಪ್ರಸಾದ ಅವನಿಗೆ ತಿನ್ಸಿದ್ರು. ಹಾಗೆ ಇದು ಇವತ್ತಿನ ನಂದು ಊಟ ಆಗಿತ್ತು. ಬ್ಲ್ಯಾಕ್ ಶೀಪ್, ಬ್ಲ್ಯಾಕ್ ಶೀಪ್, ಬಾ ಬಾ ಬಾ, ಬ್ಲ್ಯಾಕ್ ಶೀಪ್, ಹ್ಯಾವ್ ಯು hippopotamus, giraffe, eagle, bird, macaw, lion, lion. ಇಲ್ಲಿ ಲಯನ್ ತೋರಿಸು, ನೀನು ಲಯನ್. ಎಸ್. ಆನೆ, ಆನೆ, ಎಲಿಫೆಂಟ್, ಆನೆ, ಆನೆ, ಎಲಿಫೆಂಟ್ ಎಲ್ಲಿದೆ ನೋಡು, ಎಲ್ಲಿದೆ ಆನೆ, ಎಲಿಫೆಂಟು ನೋಡು, ಎಲ್ಲಿದೆ ಆನೆ, ಹೆಂಗನ್ನುತ್ತೆ ಪಾಪ. ಆನೆ ಎಲಿಫೆಂಟ್ ಎಲ್ಲಿದೆ, ಜೋಜು ಮಾಡೋಣ, ಬಾಯ್ ಹೇಳ್ಬಿಡು, ಜೋಜು ಮಾಡೋಣ, ಬುಕ್ಕಿಗೆ ಬಾಯ್ ಹೇಳು, ಬಾಯ್ ಹೇಳು, ಜೋಜು ಬಚ್ಚಿದೆ ಬುಕ್. ಸೊ ಇದು ನನ್ನ ಮಗಂದು ನೈಟ್ ಡಿನ್ನರ್, ಇದು ನೈಟ್ ಊಟ. ಸೊ ರೊಟ್ಟಿ, ಈಗೆಲ್ಲ ನಾವು ರೊಟ್ಟಿ, ಚಪಾತಿ, ದೋಸೆ ಇಂಥದ್ದು ಕೊಡ್ತೀವಿ. ಅಂದರೆ ಬ್ಯಾಕಪ್ಪಿಗೆ ಅನ್ನ ಯಾವಾಗಲೂ ಇಟ್ಟಿರ್ತೀವಿ, ಅಕಸ್ಮಾತ್ ಅವ್ನು ತಿನ್ನಲಿಲ್ಲ ಅಂದರೆ ಅನ್ನನ ತಿನ್ನಿಸ್ಬೋದು ಅಂತ. ಬಟ್ ಯೂಶಲಿ ಅವನಿಗೆ ರೊಟ್ಟಿ ಎಲ್ಲ ಇಷ್ಟ. ರೊಟ್ಟಿ ಎಲ್ಲ ತುಪ್ಪಕ್ಕೆ ಇದು ಮಾಡಿಕೊಟ್ರೆ ಅವನೇ ತಿಂತಾನೆ. ಕೆಲವು ಸತಿ ಪೀಸ್ ಮಾಡಿಬಿಟ್ಟು ಕೂರಿಸಿದ್ರೆ ಅವನೇ ತಿನ್ಕೊತಾನೆ. ಕೆಲವು ಸತಿ ಮೂಡಿಲ್ಲ, ಏನಾದರೂ ಬೇರೆ ಇದರಲ್ಲಿದ್ದಾಗ ಹಿಂಗೆ ನಾವು ಪೀಸ್ ಮಾಡಿ ಮಾಡಿ ಅವ್ನ ಕೈಗೆ ಕೊಟ್ಟರೆ ಅವನೇ ತಿನ್ಕೊತಾನೆ. ಸೊ ನಾನು ಹೇಳ್ದೆ ಅಲ್ಲ, ಈಗ ಅವನಿಗೆಲ್ಲ ಅವನೇ ತಿನ್ನಬೇಕು ಅನ್ನೋ ಥರ ಇದೆ. ಸೊ ಈಗ ಈ ಥರ ದೋಸೆ, ಚಪಾತಿ, ರೊಟ್ಟಿ ಎಲ್ಲ ಅವ್ನ ಕೈಗೆ ಕೊಟ್ಟರೆ ಅವನು ಆರಾಮಾಗಿ ತಿನ್ಕೊಂಡಿರ್ತಾನೆ. ನಾನು ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.